ಹಾಯ್ ಎಲ್ರಿಗೂ ನಮಸ್ಕಾರ. ಆರ್ ಆರ್ ಮಲ್ನಾಡ್ ಬ್ಲಾಗ್ಸ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ವೆಲ್ಕಮ್ ಟು ಆರ್ ಆರ್ ಮಲ್ನಾಡ್. ಲಾಸ್ಟ್ ಬ್ಲಾಗಲ್ಲಿ ಹೇಳಿದ್ದೆ ಅಲ್ವಾ, ಕ್ಯಾರೆಟ್ ಮೈಸೂರು ಪಾಕ್ನ ತೋರಿಸ್ಕೊಡ್ತೀನಿ ಅಂತ ಹೇಳಿ. ಖಂಡಿತವಾಗ್ಲೂ ಈಗ ನಾನು ಆ ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ. ಬೇಗ ಮುಗಿಯುವಂಥದ್ದು ಅದ್ಭುತ ರುಚಿಯಲ್ಲಿ ಇರುವಂತಹ ಈ ಕ್ಯಾರೆಟ್ ಮೈಸೂರು ಪಾಕ್ ರೆಸಿಪಿನ ಪಟ್ ಅಂತ ನೋಡ್ಕೊಂಬರೋಣ ಬನ್ನಿ. ನಾನಿಲ್ಲಿ ಕ್ಯಾರೆಟ್ ಮೈಸೂರು ಪಾಕ್ ಮಾಡೋದಕ್ಕೆ ಇಂಗ್ರೀಡಿಯೆಂಟ್ಸ್ನ ಅಳತೆ ಮಾಡ್ಕೋಬೇಕಲ್ವ, ಹಾಗಾಗಿ ಈ ಮೆಜರ್ಮೆಂಟ್ ಕಪ್ಪನ್ನು ನಾನು ತೊಗೊಂಡಿದ್ದೀನಿ. ಈ ಒಂದು ಮೆಜರ್ಮೆಂಟ್ ಕಪ್ಪು 1 ಕಪ್ ಲೆಕ್ಕದ್ದು. ಇದರಲ್ಲೇ ಹಾಫ್ ಕಪ್ಪು, ಮುಕ್ಕಾಲು ಕಪ್ಪು ಅಂತ ಹೇಳಿ ಬರುತ್ತೆ. ಇದು ಇಲ್ಲೇ ಕೊಟ್ಟಿದ್ದಾರೆ ನೋಡಿ, 1 ಕಪ್ ಲೆಕ್ಕದಿದು. ಹಾಗೆ ಮಾರ್ಕ್ ಮಾಡಿದ್ದಾರೆ. ಇದು ಹಾಫ್ ಕಪ್ ಹಾಗೆ ಕಾಲು ಕಪ್ ಅವರೇ ಮಾರ್ಕ್ ಕೂಡ ಮಾಡಿದ್ದಾರೆ. ಇದು 1 ಕಪ್ ಫುಲ್ ಆಗಬೇಕು ಅಂತ ಅಂದರೆ 16 ಟೇಬಲ್ ಸ್ಪೂನ್ ಹಾಕಬೇಕು. ಹಾಗೆ ಹಾಫಿಗೆ 8 ಮತ್ತು ಕಾಲಿಗೆ 4 ಟೇಬಲ್ ಸ್ಪೂನ್ ಅಷ್ಟು ಯೂಸ್ ಮಾಡಬೇಕಾಗತ್ತೆ. ನೀವು ಮೆಜರ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ಇದೇ ಕಪ್ ಬೇಕಾ ಅನ್ನೋದಾದರೆ ಖಂಡಿತವಾಗ್ಲೂ ಇಲ್ಲ, ನೀವು ಯಾವುದಾದ್ರೂ ಕಪ್ ತಗೊಳ್ಳಿ. ಆದರೆ ಯಾವ ಮೆಜರ್ಮೆಂಟು, ಒಂದು ಇಂಗ್ರೀಡಿಯೆಂಟ್ಸ್ನ ಫಸ್ಟ್ ನೀವು ಯಾವುದರಲ್ಲಿ ಮೆಜರ್ ಮಾಡ್ಕೋತೀರೋ ಅದೇ ಕಪ್ಪಲ್ಲಿ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಯೂಸ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಒಂದು ಸರಿಯಾದ ಅಳತೆ ಸಿಗುತ್ತೆ. ನಾನಿಲ್ಲಿ ಇದರಲ್ಲಿ 1.5 ಕಪ್ಪಷ್ಟು ಕಡಲೆ ಹಿಟ್ಟನ್ನು ತಗೊಂಡು ಈ ಥರ ಸ್ವಲ್ಪ ಜಡಿ ಹಿಟ್ಕೋತಾ ಇದ್ದೀನಿ. ಇದರಲ್ಲಿ ಗಂಟೆಲ್ಲ ಇರುತ್ತಲ್ಲ, ಆ ಗಂಟೆಲ್ಲ ಇರಬಾರ್ದು, ಇದನ್ನು ಹುರಿಬೇಕಾಗತ್ತೆ. ಹಾಗಾಗಿ ಇದನ್ನು ಜಡಿ ಇಟ್ಕೋತಾ ಇದ್ದೀನಿ. ಆಮೇಲೆ ನಾನು ಈ ಮೆಜರ್ಮೆಂಟ್ ಕಪ್ಪಲ್ಲಿ ಈ ಕಡಲೆ ಹಿಟ್ಟನ್ನು ತಗೊಳ್ಳೋದಕ್ಕಿಂತ ಮುಂಚೆ ಒಂದು 3 ದೊಡ್ಡ ಕ್ಯಾರೆಟ್ನ ತಗೊಂಡು ಅದನ್ನು ನೀರು ಹಾಕದೆ ಮಿಕ್ಸಿನಲ್ಲಿ ಗ್ರೈಂಡ್ ಮಾಡಿಕೊಂಡೆ, ಪೇಸ್ಟ್ ಮಾಡಿಕೊಂಡೆ. ಆ ಪೇಸ್ಟಲ್ಲಿ ನನಗೆ ಈ ಕಪ್ಪಲ್ಲಿ, ಈ ಮೆಜರ್ಮೆಂಟ್ ಕಪ್ಪಲ್ಲಿ 1.5 ಕಪ್ಪಷ್ಟು ಸಿಕ್ಕಿತ್ತು. ಸೊ ಹಾಗಾಗಿ 1.5 ಕಪ್ಪಷ್ಟು ನಾನು ಕಡಲೆ ಹಿಟ್ಟನ್ನು ತಗೊಂಡೆ. ಸ್ವಲ್ಪ ಹೆಚ್ಚು ಕಡಿಮೆ ಆಗಿ ಕಡಲೆ ಹಿಟ್ಟು ಸ್ವಲ್ಪ ಜಾಸ್ತಿ ಇದ್ರೂ ನಡೆಯುತ್ತೆ, ಏನೂ ಆಗೋದಿಲ್ಲ. ಈಗ ಇದನ್ನು ನಾನು ಲೋ ಫ್ಲೇಮಲ್ಲಿ ಸ್ವಲ್ಪ ಈ ರೀತಿ ಕೈ ತೆಗೆದಿರ ಫ್ರೈ ಮಾಡ್ಕೋತೀನಿ. ಇದರಲ್ಲಿರೋ ತೇವಾಂಶ ಎಲ್ಲ ಹೋಗಿ ಹಸಿ ವಾಸನೆ ಎಲ್ಲ ಹೋಗಬೇಕು. ಸೊ ಆ ರೀತಿ ಒಂದು 5 ನಿಮಿಷ ಲೋ ಫ್ಲೇಮಲ್ಲಿ ಈ ರೀತಿ ಫ್ರೈ ಮಾಡ್ಕೋಬೇಕಾಗತ್ತೆ. ಈಗ ಮತ್ತೆ ಇದನ್ನು ನಾನು ಈ ಥರ ಜಡಿ ಇಟ್ಕೋತೀನಿ. ಇದರಲ್ಲಿರೋ ಗಂಟನ್ನು ನಾವು ತೆಗಿಬೇಕು. ತುಂಬ ಅದ್ಭುತವಾಗಿರೋ ರುಚಿ. ಆ್ಯಕ್ಚುಲಿ ನಿಜ ಹೇಳಬೇಕು ಅಂದರೆ ನಾನು ಏನು ಸ್ವೀಟ್ ರೆಸಿಪೀಸ್ ಮಾಡ್ತೀನಿ, ಚೆನ್ನಾಗೇ ಮಾಡ್ತೀನಿ, ಓಕೆನಾ. ಆದರೆ ಇದರಲ್ಲಿ ಅತಿ ಅದ್ಭುತವಾಗಿ ಎಕ್ಸ್ಟ್ರಾರ್ಡಿನರಿ ಆಗಿ ನನಗೆ ತುಂಬ ಇಷ್ಟ ಆಗಿ ಬಂದಿರುವಂತಹ ರೆಸಿಪಿ ಇದು. ಎಲ್ಲ ತಿಂದವರೆಲ್ಲ ಪ್ರತಿಯೊಬ್ಬರು ತುಂಬಾ ಇಷ್ಟಪಟ್ಟರು. ಇದನ್ನು ಕಂಡಿಡ್ದವ್ರಿಗಂತೂ ಕೈಗೆ ಚಿನ್ನದ ಬಳೆ ಹಾಕಲೇಬೇಕೇನೋ ಅನ್ನೋಷ್ಟು ಖುಷಿ ಆಯಿತು. ಇದಕ್ಕೆ ನಾನಿವಾಗ 1/4 ಕಪ್ಪಷ್ಟು ಅಡಿಗೆ ಎಣ್ಣೆನ ಯೂಸ್ ಮಾಡ್ಕೋತಾ ಇದ್ದೀನಿ. ಅಡಿಗೆ ಎಣ್ಣೆ ಅಂತ ಅಂದರೆ ಸನ್ಫ್ಲವರು, ಫಾರ್ಚೂನು, ನೀವು ಯಾವುದಾದ್ರೂ ಯೂಸ್ ಮಾಡ್ಕೋಬೋದು. ಇಂಥದ್ದೇ ಅಂತ ಪರ್ಟಿಕ್ಯುಲರ್ ಆಗಿಲ್ಲ. ಬಟ್ ನೀವು ಯೂಸ್ ಮಾಡುವಂಥ ಅಡಿಗೆ ಎಣ್ಣೆ ಸ್ಮೆಲ್ ಇರಬಾರ್ದು, ಆ ರೀತಿ ಎಣ್ಣೆನ ತಗೋಬೇಕಾಗುತ್ತೆ. ಪಾಮ್ ಆಯಿಲು ಅಥವಾ ಕೊಬ್ಬರಿ ಎಣ್ಣೆ ಇದನ್ನೆಲ್ಲ ಬಳಕೆ ಮಾಡಬಾರ್ದು. ಈಗ ಈ ಕಡಲೆ ಹಿಟ್ಟಿಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸೈಡಲ್ಲಿ ಎತ್ತಿಟ್ಕೋತೀನಿ. ಈಗ ನಾನು ಇದಕ್ಕೆ 1 ಎಳೆ ಪಾಕನ ತೆಕ್ಕೊಳ್ಳೋದಕ್ಕೆ 2.5 ಕಪ್ಪಷ್ಟು ಸಕ್ಕರೆನ ಹಾಕೋತಾ ಇದ್ದೀನಿ. ಈ ಮೆಜರ್ಮೆಂಟ್ ಕಪ್ಪಲ್ಲಿ 2.5 ಕಪ್ ತಗೊಂಡಿದ್ದೀನಿ. ಸಾಮಾನ್ಯವಾಗಿ ಮೈಸೂರು ಪಾಕ್ ಮಾಡಬೇಕಂದ್ರೆ 1:2ನಲ್ಲಿ ನಾವು ಸಕ್ಕರೆನ ತಗೋಬೇಕಾಗುತ್ತೆ. ಅಂದರೆ ಕಡಲೆ ಹಿಟ್ಟು 1 ಕಪ್ ತಗೊಂಡ್ರೆ ಸಕ್ಕರೆನ 2 ಕಪ್ ತಗೋಬೇಕಾಗುತ್ತೆ. 1.5 ಕಡಲೆ ಹಿಟ್ಟಿಗೆ 3 ಕಪ್ಪಷ್ಟು ನಾವು ಸಕ್ಕರೆನ ತಗೋಬೇಕಿತ್ತು. ಆದರೆ ನಾನಿಲ್ಲಿ ಅರ್ಧ ಕಪ್ಪು ಕಡಿಮೆ ಮಾಡಿದ್ದೀನಿ. ಯಾಕೆ ಅಂತ ಅಂದರೆ ಇದಕ್ಕೆ ಕ್ಯಾರೆಟ್ ಕೂಡ ಆ್ಯಡ್ ಮಾಡ್ತೀವಲ್ವ, ಅದು ಕೂಡ ಸ್ವೀಟ್ ಇರುತ್ತೆ. ಹಾಗಾಗಿ ನಾನು ಒಂದು ಅರ್ಧ ಕಪ್ಪಷ್ಟು ಕಡಿಮೆನ ಹಾಕ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪನೇ ನೀರು ಹಾಕಿ, ಜಾಸ್ತಿ ನೀರು ಹಾಕಿದರೆ ಪಾಕ ಬರೋದು ಲೇಟ್ ಆಗುತ್ತೆ. ಸ್ವಲ್ಪ ನೀರು ಹಾಕಿ ಸಕ್ಕರೆನ ಹೀಗೆ ಕರಗಿಸ್ಕೊಂಡು, ಅದು ಇನ್ನೂ ಪಾಕ ಬಂದಿಲ್ಲ, ಈಗಲೇ ನಾನು ಕ್ಯಾರೆಟನ್ನು ಹಾಕ್ಕೊಂಡು ಈಗ ನಾನು 1 ಎಳೆ ಪಾಕನ ಬರೆಸ್ಕೊತಾ ಇದ್ದೀನಿ. ನಾನು ಫೈನ್ ಪೇಸ್ಟ್ ಮಾಡ್ಕೊಂಡಿಲ್ಲ ಕ್ಯಾರೆಟು, ನನಗೆ ಸ್ವಲ್ಪ ಪವರ್ದು ಪ್ರಾಬ್ಲಮ್ ಆಯಿತು, ಕರೆಂಟ್ ಪ್ರಾಬ್ಲಮ್ ಆಯಿತು. ಹಾಗಾಗಿ ಸ್ವಲ್ಪ ತರಿ ಆಯಿತು. ಬಟ್ ಇದೇನು ಟೇಸ್ಟಲ್ಲಿ ಏನು ವ್ಯತ್ಯಾಸ ಆಗಲಿಲ್ಲ, ತುಂಬಾ ಚೆನ್ನಾಗಿತ್ತು. ಬಟ್ ನೀವು ಇದು ಫೈನ್ ಪೇಸ್ಟ್ ಮಾಡಿಕೊಂಡು ಸೇರಿಸ್ಕೊಂಡ್ರಿ ಅಂತ ಅಂದರೆ ಒಳ್ಳೆ ಸ್ಪೆಷಲ್ ಮೈಸೂರು ಪಾಕ್ ಥರ ನಿಮಗೆ ಟೇಸ್ಟ್ ಸಿಗುತ್ತೆ. ಹಾಗೆ ಇದು ನಾಟಿ ತುಪ್ಪನ ಸ್ವಲ್ಪ ಗಟ್ಟಿ ಇದೆ, ಅದನ್ನು ನಾನು ಮೆಲ್ಟ್ ಮಾಡ್ಕೊಬಿಡ್ತೀನಿ ಹೀಟ್ ಮಾಡಿಕೊಂಡು. ಈ ರೀತಿ ತಿರುಗಿಸ್ತಾ ಇರಿ, ಬಿಟ್ಟು ಬಿಡಬೇಡಿ, ತಳ ಹಿಡಿಯುತ್ತೆ.
ಈಗ ಇದು ಒಂದೆಳೆ ಪಾಕ ಬಂದಿದೆ. ಈಗ ನಾವು ಕಡಲೆ ಹಿಟ್ಟನ್ನು ಇದಕ್ಕೆ ಸೇರಿಸ್ಕೋಬೋದು. ತುಂಬ ಬೇಗ ರೆಡಿ ಆಗುತ್ತೆ, ಸ್ಪೆಷಲ್ಲಾಗಿ ರೆಡಿ ಆಗುತ್ತೆ. ತುಪ್ಪ ಸ್ವಲ್ಪ ಇದಕ್ಕೆ ಜಾಸ್ತಿ ಬೇಕಾಗುತ್ತೆ. ತುಪ್ಪ ನೀವು ಜಾಸ್ತಿ ಹಾಕಿದ್ರೆ ಒಳ್ಳೆ ಟೇಸ್ಟ್ ಬರುತ್ತೆ. ತುಪ್ಪ ಸ್ವಲ್ಪ ಇದೆ ಅಂತ ಅಂದರೂ ಪರವಾಗಿಲ್ಲ, ನಡೆಯುತ್ತೆ. ಸ್ವಲ್ಪ ಹಾರ್ಡ್ ಆಗುತ್ತೆ, ಬಟ್ ಏನೂ ತೊಂದರೆ ಇಲ್ಲ. ಮನೆಯಲ್ಲಿ ಖಂಡಿತವಾಗ್ಲೂ ಒಮ್ಮೆ ಟ್ರೈ ಮಾಡಿ. ಇದೇ ಒಂದು ಅಳತೆನಲ್ಲಿ ಹೇಗೆ ಬಂತು ಅಂತ ಹೇಳಿ ಖಂಡಿತವಾಗ್ಲೂ ನೀವು ಕಮೆಂಟ್ ಸೆಕ್ಷನ್ನಲ್ಲಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನನಗಂತೂ ಈ ರೆಸಿಪಿನ ಹೇಳ್ಕೊಡ್ಬೇಕಂದ್ರೆ ತುಂಬಾ ಖುಷಿ ಆಗ್ತಿತ್ತು. ಯಾಕೆ ಅಂತಂದರೆ ನಾವು ಮಾಡಿರೋ ಕೆಲಸ ಒಂದು ಪರ್ಫೆಕ್ಟಾಗಿ ಬಂದಾಗ ಅದರಲ್ಲಿ ಸಿಗೋ ಖುಷಿನೇ ಬೇರೆ. ಈಗ ನೋಡಿ, ಇದಕ್ಕೆ ನಾನು ಸ್ವಲ್ಪನೇ ತುಪ್ಪ ಹಾಕ್ಕೊಂಡು ಅದನ್ನು ತಿರುಗಿಸ್ಕೊತಾ ಇದ್ದೀನಿ. ನಾವು ಹಾಕಿರೋ ತುಪ್ಪನ ಕಡಲೆ ಹಿಟ್ಟು ಅಬ್ಸರ್ವ್ ಮಾಡ್ಕೋಬೇಕು, ಅಷ್ಟು ನಾವು ತಿರುಗಿಸ್ಕೊತಾ ಇರಬೇಕು. ಸ್ವಲ್ಪನೇ ಹಾಕಬೇಕು. ತುಪ್ಪ ನಾನು ಎಷ್ಟು ಬಳಕೆ ಮಾಡಿದ್ದೀನಿ ಅಂತ ಅಂದರೆ, ನಾನು ಎಣ್ಣೆನ ಯಾವ ಅಳತೆನಲ್ಲಿ ತೊಗೊಂಡೆ ಅದೇ ಅಳತೆನಲ್ಲಿ ನಾನು ತುಪ್ಪನ ತೊಗೊಂಡಿದ್ದೀನಿ. ಅಂದರೆ 1/4 ಕಪ್ಪಷ್ಟು ನಾನು ಶುದ್ಧ ನಾಟಿ ತುಪ್ಪನ ತೊಗೊಂಡಿದ್ದೀನಿ. ತುಪ್ಪ ಸ್ವಲ್ಪ ಜಾಸ್ತಿ ತೊಗೊಂಡಷ್ಟು ಒಳ್ಳೆಯದೇ. ಇದು ಅಬ್ಸರ್ವ್ ಆಗಬೇಕು. ಅಬ್ಸರ್ವ್ ಆಗೋ ತನಕ ನೀವು ನಿಧಾನ ಪೇಷನ್ಸಲ್ಲಿ ಇದನ್ನು ತಿರುಗಿಸ್ಕೋಬೇಕಾಗತ್ತೆ. ಇದು ಅಬ್ಸರ್ವ್ ಆಗಿ ನೋಡಿ, ಈ ರೀತಿ ಪಾತ್ರೆ ತಳ ಬಿಟ್ಟು ಬರ್ತಾ ಇದೆ. ಈ ರೀತಿ ಬಂದರೆ ಇದು ರೆಡಿ ಇದೆ ಅಂತ ಹೇಳಿ. ಸೊ ಈಗ ನಾವಿದನ್ನು ತಕ್ಕೊಂಡು ಒಂದು ಟ್ರೇಗೆ ಸರ್ವ್ ಮಾಡ್ಕೊಳ್ಳೋಣ. ತಟ್ಟೆ ಇದ್ದರೆ ತಟ್ಟೆಗೆ ಹಾಕ್ಕೊಳ್ಳಿ, ಇಲ್ಲ ಟ್ರೇಗೆ ಹಾಕ್ಕೊಳ್ಳಿ. ಇದಕ್ಕೆ ನಾನು ಎಣ್ಣೆ ಅಥವಾ ತುಪ್ಪ ಏನು ಸವರಲಿಲ್ಲ ಟ್ರೇಗೆ, ಹಾಗೆಯೇ ನಾನು ಡೈರೆಕ್ಟ್ ಇದಕ್ಕೆ ಡಂಪ್ ಮಾಡ್ಕೊತಾ ಇದ್ದೀನಿ. ನೀವು ಹಾಕ್ಕೊಳ್ಳೋದಾದರೆ ಹಾಕೋಬೋದು. ಏನು ಹಿಡ್ಕೊಳ್ಳಲ್ಲ, ಇದಕ್ಕೆ ತುಪ್ಪ ಎಣ್ಣೆ ಎಲ್ಲ ಹಾಕಿದ್ದೀವಿ ಅಲ್ವಾ, ಹಿಡ್ಕೊಳ್ಳಲ್ಲ. ಹಾಗಾಗಿ ನಾನು ಡೈರೆಕ್ಟಾಗಿ ಹಾಕ್ಕೊಂಡಿದ್ದೀನಿ. ನೋಡಿ, ಸೈಡಲ್ಲೆಲ್ಲ ಎಡ್ಜಸ್ಸಲ್ಲಿ ನೋಡಿ ನೀವು ಯಾವ ರೀತಿ ಅದು ಪಾತ್ರೆಯಿಂದ ಸಪ್ರೇಟ್ ಆಗಿದೆ ಅಂತ. ಈ ರೀತಿ ಬರಬೇಕು. ಈ ರೀತಿ ಬಂದರೆ ಅದು ಪರ್ಫೆಕ್ಟ್ ಇದೆ ಅಂತ ಹೇಳಿ. ಅಂಟ್ಕೋಬಾರ್ದು ಪಾತ್ರೆಗೆ. ಈಗ ಇದ್ರ ಮೇಲೆ ಸ್ವಲ್ಪ ತುಪ್ಪನ ಸವರ್ಕೊಂಡು ನಾನು ಇದನ್ನು ಈಕ್ವಲ್ ಮಾಡ್ಕೋತಾ ಇದ್ದೀನಿ. ನಯಸ್ ಮಾಡ್ಕೊಳ್ಳೋಣ ಮೇಲೆ, ಅದು ಚೆಂದ ಕಾಣಬೇಕಲ್ಲ, ಹಾಗಾಗಿ ಹೀಗೆ ಇಟ್ಟು ನಾವು ಇದನ್ನು ಸ್ವಲ್ಪ ತಣಿಯೋದಕ್ಕೆ ಬಿಟ್ಟು ಬಿಡೋಣ ಸ್ವಲ್ಪ ಹೊತ್ತು. ಆ ನಂತರ ಇದನ್ನು ಕಟ್ ಮಾಡಿದ್ರಾಯ್ತು. ಸುಮಾರು ಹೊತ್ತು ಇಟ್ಟಿದ್ದೆ, ಇದು ತಣದಿದೆ. ಒಂದು 2 ತಾಸು ತನಕ ನಾನು ಹಾಗೆ ಇಟ್ಟಿದ್ದೆ. ನೀವು ನೋಡ್ತಿರ್ಬೋದು ಎಷ್ಟು ಸ್ಪೆಷಲ್ಲಾಗಿ, ಹಾರ್ಡ್ ಆಗಿಲ್ಲ, ಸ್ಮೂತ್ ಆಗಿತ್ತು. ತುಂಬ ರುಚಿಯಾಗಿ ಬಂದಿತ್ತು. ನೀವು ಒಮ್ಮೆ ಮನೆಯಲ್ಲಿ ಖಂಡಿತವಾಗ್ಲೂ ಟ್ರೈ ಮಾಡಿ. ಹೇಗೆ ಬಂತು ಅಂತ ಹೇಳಿ ನನಗೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಕ್ಯಾರೆಟ್ ಮೈಸೂರು ಪಾಕನ್ನು ಕಂಡು ಹಿಡಿದವರಿಗೆ ನನ್ನ ಅನಂತಪೂರ್ವಕ ಧನ್ಯವಾದಗಳು. ಯಾಕೆ ಅಂತ ಅಂದರೆ, ಇಂಥ ಅದ್ಭುತವಾದ ರುಚಿನ ನಮಗೆ ಪರಿಚಯ ಮಾಡಿಸ್ಕೊಟ್ಟವರಿಗೆ ಈ ಮೂಲಕ ನಾನು ಅವರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತೊಂದು ರೆಸಿಪಿ ಜೊತೆ ನಾನು ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್, ಟೇಕ್ ಕೇರ್.